ಯಾರ್ಯಾರೋ ನಮ್ಗೆ ಹಾಕಿದ್ರು ಅಂತ ಟಿ ವಿ ಮಾಧ್ಯಮದಲ್ಲಿ ಭಾಳ ಕೇಳ್ತಾ ಇದ್ದೀರಿ. ನಾನೇ ಕೇಳ್ತಾ ಇರೋದು, ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ, ನಾನು ಕೇಳೋದು. ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿಂತೆ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ನನ್ನ ಪ್ರಶ್ನೆ ಅವರಿಗೆ. ಯಾರು ಕೇಳ್ತಿದ್ದಾರೆ, ಏನು ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ? ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಯ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಯಿತು, ಬೇರೆ ಇನ್ಯಾವುದೋ ರೀತಿಯಿಂದ ನೀವು ಮಾಡ್ಬೋದಾಯಿತು. ಈಗ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂದರೆ, ನಮ್ಮಲ್ಲಿ ಉತ್ತರ ಇಲ್ಲ, ನಮಗೇನು ಗೊತ್ತಿಲ್ಲ, ಹಾಕಿದಾನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವು ಈ ಥರ ಕಾನೂನನ್ನು ತಮ್ಮ ಕೈ ತಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ, ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಕ್ಕಂಥದ್ದು ಏನಿತ್ತು? ನನ್ನ ಪ್ರಶ್ನೆ. ಈಗ ನೀವು ನಮ್ಮ ಮನೆತನ ಪೂರ್ತಿ ಎಲ್ಲ ಹಾಳಾಗೋಗಿದೆ, ತಿಳಿತ್ರ. ಇದ್ದ ಮಗ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಆಸರೆ ಇಲ್ಲ, ವಯಸ್ಸಾದ ತಂದೆ ತಾಯಿಗಳಿದ್ವಿ, ವಯಸ್ಸಾದ 98 ವರ್ಷದ ಅಜ್ಜಿ ಇದೆ, ಅದನ್ನು ನೋಡ್ಕೊಳಾರ ಯಾರು? ಈಗ ಆ ಹೆಣ್ಣು 25 ವರ್ಷದ ಹುಡುಗಿ, ನಿಮ್ಮಂಗೇನೆ ಆಕಿನೂ ಹುಡುಗಿ, 20 ಸಣ್ಣ ಹುಡುಗಿ, ಆಕೆ ಜೀವನ ಹೆಂಗೆ? ಜೀವನದ ಬಗ್ಗೆ ನೀವೇನಾರು ಯೋಚನೆ ಮಾಡಿದ್ದೀರಾ? ನಾನು ಕೇಳ್ತಾ ಇರೋದು. ಅವಳ ಭವಿಷ್ಯ ಏನು ಮಾಡಬೇಕು? ಪ್ರೆಗ್ನೆಂಟ್ ಇದ್ದಾಳೆ. ಇದ್ರ ಬಗ್ಗೆ ದಯಮಾಡಿ ತಾವೆಲ್ಲರೂ ನಟಿಯರಿದ್ದೀರಿ, ಅವರೆಲ್ಲ ಇದ್ದೀರಿ, ತಾವು ಕೂಡ ಈ ಕಡೆಯೂ ಕೂಡ ಒಂದು ತಾವು ಈ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ. ಈ ಥರದ ನೀವು ತಾಯಿ ಸ್ಥಾನದಲ್ಲಿದ್ದು, ಹೆಂಡತಿ ಸ್ಥಾನದಲ್ಲಿದ್ದು ನೀವು ಇದನ್ನು ಮಾಡಿರಿ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಈಗ ಜೀವ ಹೋದ್ಮೇಲೆ ಆರೋಪ ಮಾಡೋದು, ಜೀವ ಹೋದ್ಮೇಲೆ ಆರೋಪ ಮಾಡ್ತಿದ್ದಾರೆ. ಅದೇ ಜೀವ ಹೋದ್ಮೇಲೆ ಅದು ಕೂಡ ಚಿತ್ರಹಿಂಸೆ ಕೊಟ್ಟು ಮಾಡಿ ಈ ಥರ ಅಮಾನುಷ ಕೃತ್ಯ ಮಾಡಿ ಅದನ್ನು ಸಮರ್ಥಿಸಿ ಅಂತಾರೆ ಅಂತ ಅಂದರೆ ನಾವು ಏನು ಹೇಳೋಣ? ಯಾರ ಹತ್ರ ಇದು ಮಾನವೀಯತೆ ಯಾರ ಹತ್ರ ಇದೆ? ಕಾನೂನಿತ್ತು, ಕೋರ್ಟ್ ಇತ್ತು, ಕಚೇರಿ ಇತ್ತು, ಇದೆಲ್ಲ ಬಿಟ್ಬಿಟ್ಟು ಈ ಥರ ಯಾವ ಮನುಷ್ಯ ಮಾಡತಕ್ಕಂಥ ಕೃತ್ಯ ಇದು ಅಂತ ನನ್ನ ಪ್ರಶ್ನೆ. ಎಂಥ ರಾಕ್ಷಸ ಪ್ರವೃತ್ತಿ ಇದು. ಈ ಪ್ರವೃತ್ತಿ ಸಮರ್ಥನೆ ಮಾಡ್ಕೊತಿದ್ದಾರಲ್ಲ, ಇದಕ್ಕೆ ಏನು ಹೇಳ್ಬೇಕು ಈ ಜನರಿಗೆ ಅಂತ. ಅವರಿಗೆ ಅಣ್ಣ ತಂಗಿ, ಅಕ್ಕ ತಂಗಿ ಯಾರು ಇದ್ದಾರೋ ಇಲ್ವೋ ಅವರಿಗೆ? ಅವನು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿದರೆ ಅದನ್ನು ಪೊಲೀಸ್ ಕೋರ್ಟ್ ಶಿಕ್ಷೆ ಆಗಿದ್ದರೆ ಅದನ್ನು ಸಮರ್ಥನೆ ನಾವು ಮಾಡ್ಕೊಂತಿರ್ಲಿಲ್ಲ, ಅನುಭವಿಸ್ತಿದ್ದ ಅವನು. ಅನುಭವಿಸೋಕ್ಕೆ ನಾವು ಹೋಗು ಅಂತ ಹೇಳ್ತಿದ್ದೆ ನಾನು ಕಾನೂನು ಪರಿಪಾಲಕನ ಆಗಿದ್ದರಿಂದ ನಾನು ಆ ಮಾತನ್ನು ಅವನಿಗೆ ಹೇಳಿ ಅದನ್ನು ಶಿಕ್ಷೆ ಅನುಭವಿಸಂಬ ಹೋಗು ಅಂತ ಹೇಳ್ತಿದ್ದೆ. ಅದು ಬಿಟ್ಬಿಟ್ಟು ಯಾರು ಇಲ್ಲಿ ಜಾಗದಲ್ಲಿ ಅಮಾನುಷವಾಗಿ ಚಿತ್ರಹಿಂಸೆ ಮಾಡಿ ಈ ನಾನಾ ನಮೂನೆ ಹಿಂಸೆಗಳು ಕೊಟ್ಟು ಸಾಯಿಸೋಂಥದ್ದು ಇದು ಯಾವ ಧರ್ಮ? ಯಾವ ಧರ್ಮದ ಧರ್ಮ ಇದು? ಚಿತ್ರ ಮಾಧ್ಯಮದ ಏನು ಹೇಳ್ಬೇಕು ಇದಕ್ಕೆ? ನನಗೆ ಚಿತ್ರರಂಗದವರೇ ಉತ್ತರ ಕೊಡ್ಬೇಕು ಇದಕ್ಕೆ. ಏನು ನೀವು ಇದ್ದೀರಿ, ನಟ ನಟಿಯರು ಇರ್ಬೋದು, ಯಾರೋ ಕಲಾವಿದರಿದ್ದೀರಿ, ಇದನ್ನೇ ಈ ರೀತಿ ನನ್ನ ಸ್ಥಾನದಲ್ಲಿದ್ದು ಕೂಡ ಯೋಚನೆ ಮಾಡಿ, ನನ್ನ ಸೊಸೆ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ, ನನ್ನ ಹೆಂಡತಿ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ, ನನ್ನ ತಾಯಿ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ. ಅದು ಮಾಡಿ ನೀವು ಯಾವ ರೀತಿ ಸಮರ್ಥನೆ ಮಾಡಬೇಕು, ಯಾವ ರೀತಿ ಮಾಡ್ಬೇಕಂಥದ್ದು ತಮಗೇ ಬಿಟ್ಟಿದ್ದು. ದೇವರು ಅಂತಮಿಕ್ಕಿ ನಮ್ಗೆ ಇದಾನೋ ಇಲ್ಲೋ ಗೊತ್ತಿಲ್ಲ. ನಮಗಂತೂ ದೇವ್ರ ಬಗ್ಗೆನೂ ಗುರುಗಳ ಎಲ್ಲ ನಂಬಿಕೆ ಕಳೆದು ಹೋಗ್ಬಿಟ್ಟಿದೆ, ತಿಳಿದ್ರಾ. ಅದರಿಂದ ನಾವು ಹೆಚ್ಚು ಹೇಳೋ ಮಟ್ಟದಲ್ಲಿಲ್ಲ. ಅದು ಕಾನೂನು ಕೈ ತೊಗೊಂಡದ್ದು ಮಾತ್ರ ಅಪರಾಧ ಅನ್ನೋ ಒಂದು ಇದಿದೆ ಅಷ್ಟೇ. ನನ್ನ ಮನವಿ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ನೀವು ಏನೇ ಅಪರಾಧ ಮಾಡಿದ್ರು ಅದಕ್ಕೆ ಸರಿಯಾದ ರೀತಿಯಿಂದ ಕಾನೂನು ಕ್ರಮ ತೆಗೆದುಕೊಂಡಿದ್ರೆ ಅದು ನಿಜವಾಗ್ಲೂ ನಿಮಗೂ ಒಳ್ಳೆಯದಿತ್ತು, ನಮಗೂ ಒಳ್ಳೆಯದಾಗ್ತಿತ್ತು. ಇಷ್ಟು ಹೇಳಬಲ್ಲೆ ನಾನು.